ಏನಿಲ್ಲ, ಈಗ ಅವೈಜ್ಞಾನಿಕವಾಗಿ ಇದನ್ನ ಮಾಡಿದ್ದಾರೆ. ಮೊದಲನೇ ಶಂಕೆ ನಮ್ದು ಮಾಡೇ ಇಲ್ಲ ಅನ್ನೋವಂಥದ್ದು. ಏನು ಸೆನ್ಸಸ್ಸೇ ಮಾಡಿಲ್ಲ, ಸರ್ವೇನೇ ಮಾಡಿಲ್ಲ. ಯಾರ ಮನೆಗಾದ್ರೂ ನೀವು ಕೇಳಿ, ನಿಮ್ಮ ಮನೆಗೆ ಬಂದಿದ್ರೇನಪ್ಪ ಜಾತಿ ಗಣತಿಗೆ ಯಾರಾದ್ರೂ ಸರ್ವೆ ಮಾಡಿದ್ರ ಅಂತ ಕೇಳಿ, ಯಾರು ಇಲ್ಲ ಅಂತಾರೆ. ಯಾರ ಮನೆಗೂ ಹೋಗ್ದಿರಾ ಸರ್ವೆ ರಿಪೋರ್ಟ್ ಹೇಗ್ ಬಂತು, ಯಾವ ಜಾತಿ ಎಷ್ಟು ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು, ಯಾರ ಆಫೀಸಲ್ಲಿ ಕೂತ್ರು, ಯಾರ ಮನೇಲಿ ಕೂತ್ರು, ಯಾರ ನಿರ್ದೇಶನದಂದ್ರೆ ಈ ರಿಪೋರ್ಟ್ ತಯಾರಾಗಿದೆ ನಮ್ಗೆ ಗೊತ್ತಿಲ್ಲ. ಈ ನಂಬರ್ಸ್ ಕೂಡ ಏನ್ ಹೆಂಗ್ ಲೀಕ್ ಆಗ್ತದೆ ಹೇಳಿ? 7 ವರ್ಷದಲ್ಲಿ ಲೀಕ್ ಆಗಿಲ್ಲ. ಇದು ಮಾನ್ಯ ಸಿದ್ದರಾಮಣ್ಣವ್ರು ಮೊದಲನೇ ಸಲ CM ಇದ್ದಾಗ ಅವಾಗೇನೆ ಕೊಟ್ಟಿದ್ರಲ್ವಾ. ಇದು 7 ವರ್ಷದಿಂದ ನಮ್ ಸರ್ಕಾರ ಬಂತು, ಅದಕ್ ಮುಂಚೆ ಕಾಂಗ್ರೆಸ್ JDS 2 ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅದಾದ್ಮೇಲೆ ನಾವು 4 ವರ್ಷ ಸರ್ಕಾರ ಮಾಡಿದ್ವಿ. ಅದಾದ್ಮೇಲೆ ಕಾಂಗ್ರೆಸ್ ಬಂದು ಈಗ 2 ವರ್ಷ ಆಯ್ತು. ಈಗ 3 ದಿವಸದಿಂದ ಹೆಂಗ್ ಲೀಕ್ ಆಗೋಯ್ತು? ಯಾರು ಮಾಡಿದ್ ಲೀಕ್ ಹೇಳಿ? ಇದ್ರ ಹುನ್ನಾರ ಏನು? ಹಾಗಾಗಿ ಯಾವಾಗ್ಲೂ ಕೂಡ ಇದೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಒಂದು ಸರ್ಕಾರ ಆಡಳಿತ ಮಾಡುವಂತವ್ರು ಅತ್ಯಂತ ಗಂಭೀರವಾಗಿ ತಗೋಬೇಕಾಗ್ತದೆ. ಇಂಥ ವಿಷಯಗಳನ್ನ ಕಾನೂನಾತ್ಮಕವಾಗಿ ಮಾಡ್ಬೇಕಾಗ್ತದೆ, ಕಾನೂನು ಬಾಹಿರವಾಗಿ ಮಾಡಬಾರ್ದು. ಮತ್ತು ಯಾವಾಗ್ಲೂ ಕೂಡ ಇವತ್ತು ಸರ್ವೆಯನ್ನ ಸರಿಯಾಗಿ ಮಾಡ್ಬೇಕಾಗ್ತದೆ. ಮಾಡದಿರ ತಪ್ಪು ಮಾಡಿದ್ರೆ ನಾಳೆ ಜನರ ಮುಂದೆ ಇವರು ಕ್ಷಮಾಪಣೆ ಕೇಳಬೇಕಾಗ್ತದೆ. ಅಂತ ದಿನಗಳು ಬರ್ತವೆ. ಎಲ್ಲ ಕಾಂಗ್ರೆಸ್ಗೆ ಬೇಕಾಗುವಂತ ಮತಗಳು, ಅವರು ನಂಬಿರ್ತಕ್ಕಂತ ಕೆಲವು ಜಾತಿಗಳು, ಕೆಲವು ಧರ್ಮಗಳು ನಮಗೆ ಆಗ್ತಾರೆ ಅನ್ನುವಂತ ಅವ್ರ ತಲೆಯಲ್ಲಿ, ಅವ್ರು ಆಗ್ತಾರ ಇಲ್ವೋ ಅದು ಆಮೇಲೆ. ಅವ್ರ ನಂಬರ್ನ ಜಾಸ್ತಿ ತೋರಿಸ್ಬಿಟ್ರೆ ಅವ್ರ ಕುರ್ಚಿ ಭದ್ರ ಮಾಡ್ಕೋಬೇಕಾಗಿದೆ. ಇವತ್ತು ನನ್ನ ಪ್ರಕಾರ ಇದು ಒಬ್ರು ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೆ ಲೀಕ್ ಮಾಡಿರುವಂತ ಒಂದು ಕಾರಣ. ಏನಿಲ್ಲ, ಈಗ ಅವೈಜ್ಞಾನಿಕವಾಗಿ ಇದನ್ನ ಮಾಡಿದ್ದಾರೆ. ಮೊದಲನೇ ಶಂಕೆ ನಮ್ದು ಮಾಡೇ ಇಲ್ಲ ಅನ್ನೋವಂಥದ್ದು. ಏನು ಸೆನ್ಸಸ್ಸೇ ಮಾಡಿಲ್ಲ, ಸರ್ವೇನೇ ಮಾಡಿಲ್ಲ. ಯಾರ ಮನೆಗಾದ್ರೂ ನೀವು ಕೇಳಿ, ನಿಮ್ಮ ಮನೆಗೆ ಬಂದಿದ್ರೇನಪ್ಪ ಜಾತಿ ಗಣತಿಗೆ ಯಾರಾದ್ರೂ ಸರ್ವೆ ಮಾಡಿದ್ರ ಅಂತ ಕೇಳಿ, ಯಾರು ಇಲ್ಲ ಅಂತಾರೆ. ಯಾರ ಮನೆಗೂ ಹೋಗ್ದಿರಾ ಸರ್ವೆ ರಿಪೋರ್ಟ್ ಹೇಗ್ ಬಂತು, ಯಾವ ಜಾತಿ ಎಷ್ಟು ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು, ಯಾರ ಆಫೀಸಲ್ಲಿ ಕೂತ್ರು, ಯಾರ ಮನೇಲಿ ಕೂತ್ರು, ಯಾರ ನಿರ್ದೇಶನದಂದ್ರೆ ಈ ರಿಪೋರ್ಟ್ ತಯಾರಾಗಿದೆ ನಮ್ಗೆ ಗೊತ್ತಿಲ್ಲ. ಈ ನಂಬರ್ಸ್ ಕೂಡ ಏನ್ ಹೆಂಗ್ ಲೀಕ್ ಆಗ್ತದೆ ಹೇಳಿ? 7 ವರ್ಷದಲ್ಲಿ ಲೀಕ್ ಆಗಿಲ್ಲ. ಇದು ಮಾನ್ಯ ಸಿದ್ದರಾಮಣ್ಣವ್ರು ಮೊದಲನೇ ಸಲ CM ಇದ್ದಾಗ ಅವಾಗೇನೆ ಕೊಟ್ಟಿದ್ರಲ್ವಾ. ಇದು 7 ವರ್ಷದಿಂದ ನಮ್ ಸರ್ಕಾರ ಬಂತು, ಅದಕ್ ಮುಂಚೆ ಕಾಂಗ್ರೆಸ್ JDS 2 ಸಮ್ಮಿಶ್ರ ಸರ್ಕಾರ ಮಾಡಿದ್ರು. ಅದಾದ್ಮೇಲೆ ನಾವು 4 ವರ್ಷ ಸರ್ಕಾರ ಮಾಡಿದ್ವಿ. ಅದಾದ್ಮೇಲೆ ಕಾಂಗ್ರೆಸ್ ಬಂದು ಈಗ 2 ವರ್ಷ ಆಯ್ತು. ಈಗ 3 ದಿವಸದಿಂದ ಹೆಂಗ್ ಲೀಕ್ ಆಗೋಯ್ತು? ಯಾರು ಮಾಡಿದ್ ಲೀಕ್ ಹೇಳಿ? ಇದ್ರ ಹುನ್ನಾರ ಏನು? ಹಾಗಾಗಿ ಯಾವಾಗ್ಲೂ ಕೂಡ ಇದೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಒಂದು ಸರ್ಕಾರ ಆಡಳಿತ ಮಾಡುವಂತವ್ರು ಅತ್ಯಂತ ಗಂಭೀರವಾಗಿ ತಗೋಬೇಕಾಗ್ತದೆ. ಇಂಥ ವಿಷಯಗಳನ್ನ ಕಾನೂನಾತ್ಮಕವಾಗಿ ಮಾಡ್ಬೇಕಾಗ್ತದೆ, ಕಾನೂನು ಬಾಹಿರವಾಗಿ ಮಾಡಬಾರ್ದು. ಮತ್ತು ಯಾವಾಗ್ಲೂ ಕೂಡ ಇವತ್ತು ಸರ್ವೆಯನ್ನ ಸರಿಯಾಗಿ ಮಾಡ್ಬೇಕಾಗ್ತದೆ. ಮಾಡದಿರ ತಪ್ಪು ಮಾಡಿದ್ರೆ ನಾಳೆ ಜನರ ಮುಂದೆ ಇವರು ಕ್ಷಮಾಪಣೆ ಕೇಳಬೇಕಾಗ್ತದೆ. ಅಂತ ದಿನಗಳು ಬರ್ತವೆ. ಎಲ್ಲ ಕಾಂಗ್ರೆಸ್ಗೆ ಬೇಕಾಗುವಂತ ಮತಗಳು, ಅವರು ನಂಬಿರ್ತಕ್ಕಂತ ಕೆಲವು ಜಾತಿಗಳು, ಕೆಲವು ಧರ್ಮಗಳು ನಮಗೆ ಆಗ್ತಾರೆ ಅನ್ನುವಂತ ಅವ್ರ ತಲೆಯಲ್ಲಿ, ಅವ್ರು ಆಗ್ತಾರ ಇಲ್ವೋ ಅದು ಆಮೇಲೆ. ಅವ್ರ ನಂಬರ್ನ ಜಾಸ್ತಿ ತೋರಿಸ್ಬಿಟ್ರೆ ಅವ್ರ ಕುರ್ಚಿ ಭದ್ರ ಮಾಡ್ಕೋಬೇಕಾಗಿದೆ. ಇವತ್ತು ನನ್ನ ಪ್ರಕಾರ ಇದು ಒಬ್ರು ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೆ ಲೀಕ್ ಮಾಡಿರುವಂತ ಒಂದು ಕಾರಣ. ಅದೇ ತರ ನಮ್ಮ ಕ್ಷೇತ್ರದಲ್ಲಿ ಆಯ್ದು ಹೋಗಿರುವಂತ ರಾಷ್ಟ್ರೀಯ ಹೆದ್ದಾರಿ 48